ಮಾತೆರೆಗ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ. ಒಂದು ಕಾಲದಲ್ಲಿ ನಮ್ಮ ಭಾರತ ದೇಶದ ಮಾರ್ಗವನ್ನು ಆಳಿದಂತಹ ಬಜಾಜ್ ಚೇತಕ್ ಸ್ಕೂಟರ್ನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವ. ಈಗಿನ ಟ್ರೆಂಡ್ ಅಲ್ಲಿ ಇವತ್ತಿನ ಯುವಕರ ನಿದ್ದೆಗೆಡಿಸ್ತಾ ಇರುವಂತಹ ಆಂಟಿಕ್ ಪೀಸ್ ಕಲೆಕ್ಷನ್ಗಳು. ಒಂದು ಬಜಾಜ್ ಚೇತಕ್ ಮನೆಯಲ್ಲಿದ್ರೆ ಮನೆಯ ಒಂದು ಚಂದವೇ ಬೇರೆ. 1971ರಿಂದ ಇಲ್ಲಿಯವರೆಗೂ ತನ್ನ ಹೆಸರನ್ನು ಹಾಗೇನೆ ಉಳಿಸಿಕೊಂಡು ಬಂದಿರುವಂತಹ ಒಂದು ಸ್ಕೂಟರ್. ಇವತ್ತಿನ ವಿಡಿಯೋದಲ್ಲಿ ನಾನು ಈಶ್ವರಮಂಗಲದ ಹತ್ತಿರ ಇಲ್ಲಿ ಮುಂಡ್ಯ ಇಲ್ಲಿದ್ದೇನೆ. ಇಲ್ಲಿ ನನ್ನ ಫ್ರೆಂಡಿನ ಮನೆಯಲ್ಲಿದ್ದೇನೆ ಸ್ನೇಹಿತರೆ. ಇವತ್ತು ನಮ್ಮ ಜೊತೆ ಈಗ ಮಾಹಿತಿ ಶೇರ್ ಮಾಡಲಿಕ್ಕೆ ಶ್ರೇಯಸ್ ಮುಂದೆ ಇವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಜೊತೆ ಒಂದು ಮಾಹಿತಿಯನ್ನೆಲ್ಲ ಕೇಳುವ, ಈ ಸ್ಕೂಟರ್ನ ವಿಷಯ ಹೇಗೆ ಏನು ಅಂತೆಲ್ಲ. ಈ ಸ್ಕೂಟರ್ ಎಷ್ಟು ಮಾಡೆಲ್? 1991 ಮಾಡೆಲ್, 91 ಮಾಡೆಲ್. ಇದರ ಫುಲ್ ಹೆಸರು ಬಜಾಜ್ ಚೇತಕ್. ಮಾಡೆಲ್ ಉಂಟು ಅದರಲ್ಲಿ ಏನಾದರೂ? 12 ವೋಲ್ಟ್ ಎಲೆಕ್ಟ್ರಾನಿಕ್ ಅಂತ. ಎಲೆಕ್ಟ್ರಾನಿಕ್. ಎಷ್ಟು ಮೈಲೇಜ್ ಕೊಡ್ತದೆ? ಮೈಲೇಜ್ ಈಗ ಒಂದು 38 ಎಲ್ಲ ಸಿಗ್ತಾ ಉಂಟು. ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಮೈಲೇಜ್ ಸಿಗ್ತದೆ? ಮ್ಯಾಕ್ಸಿಮಮ್ ಅಂದ್ರೆ ಮೊದಲವರೆಲ್ಲ 40-45 ತೆಗಿಯೋರು ಸಹ ಇದ್ರು ಇದರಲ್ಲಿ. ಇದಕ್ಕೆ ಪೆಟ್ರೋಲಿಗೆ ಏನಾದ್ರು ಮಿಕ್ಸ್ ಮಾಡ್ಲಿಕ್ಕೆ ಆಯಿಲ್ ಮಿಕ್ಸ್ ಮಾಡ್ಲಿಕ್ಕೆ ಉಂಟು. ಟೂ ಶೋಕ್ ಅಲ್ವಾ? ಟೂ ಶೋಕ್. ಈ ತರ ಯಾವಾಗ ಮಾಡಿದ್ದು? 6 ಮಂತ್ಸ್ ಬ್ಯಾಕ್. ಅಂದ್ರೆ ಪೇಂಟಿಂಗ್ ನಂಗೆ ಒಂದು ಅಪ್ರಾಕ್ಸ್ 3 ಮಂತ್ಸ್ ತನಕ ತಗೊಳ್ತು. ಎಲ್ಲಿ? ಪುತ್ತೂರು ಅಲ್ಲ, ಸುಳ್ಯದಲ್ಲಿ ಮಾಡಿದ್ದು. ಅಲಿಕೆ ಬಾಡಿ ಶಾಪ್ ಅಂತ. ಹೇಗೆ? ಅಲಿಕೆ ಪೇಂಟ್ ವರ್ಕ್ಸ್ ಅಲ್ಲಿ ಮಾಡಿಸಿದ್ದು. ಮತ್ತೆ ಅಸೆಂಬ್ಲಿಂಗ್ ಇಂಜಿನ್ ವರ್ಕ್ ಎಲ್ಲ ಪುತ್ತೂರಲ್ಲಿ ಮುಕ್ರಂಪಾಡಿ ಹತ್ರ ಸುನಿಲ್ ಆಟೋ ವರ್ಕ್ಸ್ ಅಂತ ಎಲ್ಲ ಅಲ್ಲಿ ಮಾಡಿಸಿದ್ದು. ಅಂದ್ರೆ ರನ್ನಿಂಗ್ ಕಂಡೀಷನ್ ಅಲ್ಲಿ ಇತ್ತಾ? ಇಲ್ಲ, ಫುಲ್ ಸ್ಕ್ರಾಪ್ ಅಲ್ಲಿ ಇತ್ತು. ಸ್ಕ್ರಾಪ್ ಒಂದು ಇಟ್ಟಲ್ಲಿ ಫುಲ್ ಅದು ಇಂಜಿನ್ ಎಲ್ಲ ಸಹ ಹೋಗಿತ್ತು. ಬಾಡಿ ಎಲ್ಲ ಫುಲ್ ಕುಂಬಾಗಿತ್ತು. ಎಷ್ಟು ಖರ್ಚಾಯ್ತು? 55,000 ಆಯ್ತು ಎಲ್ಲ ಆಗುವ. 55,000ಕ್ಕೆ ಫುಲ್ ವರ್ಕ್ ಆಯ್ತು. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್. ನೀವು ನಿಮ್ಮ ಹತ್ರ ಇತ್ತ ಮೊದಲು? ಇಲ್ಲ, ನನ್ನ ಒಬ್ರು ದೊಡ್ಡಪ್ಪನ ಹತ್ರ ಇತ್ತರು. ಅವ್ರು ಹೇಳಿದ್ರು ಬೇಕಾದ್ರೆ ತೆಕ್ಕೋ ಅಂತ ಹೇಳಿ. ಹಾಗೆ ನಾನು ತೆಕ್ಕೊಂಡು ಮತ್ತೆಲ್ಲ ವರ್ಕ್ ಮಾಡಿಸಿದ್ದು. ಮನೆಯಿಂದ ಹೇಗೆ ಸಪೋರ್ಟ್ ಎಲ್ಲ ಇತ್ತು? ಮನೆಯಿಂದ ಒಳ್ಳೆ ಸಪೋರ್ಟ್ ಸಿಕ್ಕಿದ್ದು. ಅದ ಕಾರಣ ನಂಗೆ ಇಷ್ಟು ಅಚೀವ್ ಮಾಡ್ಲಿಕ್ಕೆ ಆಯ್ತು. ವೆಹಿಕಲ್ಸ್ ಎಲ್ಲ ತುಂಬಾ ಕ್ರೇಜ್ ಉಂಟು ಅಪ್ಪನಿಗೆ. ತುಂಬಾ ಕ್ರೇಜ್ ಉಂಟು ಅಪ್ಪನಿಗೆ ತುಂಬಾ ಕ್ರೇಜ್ ಉಂಟು. ಆಗ ಸಪೋರ್ಟ್ ಮಾಡ್ತಾರೆ. ಎಷ್ಟು ವರ್ಷದಿಂದ ನಿಮ್ಗೆ ಈ ಕ್ರೇಜ್ ಉಂಟು? SSLC ಆದ್ಮೇಲೆ. ಅದರ ಮೊದಲು ಇಷ್ಟೇ ಎಲ್ಲ ಇರ್ಲಿಲ್ಲ ಗಾಡಿ ಬಗ್ಗೆ. ಅದರ ಆದ್ಮೇಲೆ ಸ್ವಲ್ಪ ಹೊರಗೆ ಬಂದಾಗ ಮತ್ತೆಲ್ಲ ತುಂಬಾ ಟೂ ಸ್ಟ್ರೋಕ್, ವಿಂಟೇಜ್. ಸ್ಟಡಿ ಮಾಡ್ತಾ ಇರೋದಂತ? ನಾನು ಫೈನಲ್ ಇಯರ್ ಡಿಪ್ಲೊಮಾ ಆಟೋಮೊಬೈಲ್, ಸುಳ್ಯ KVG ಪಾಲಿಟೆಕ್ನಿಕಲ್. ಕಾರ್ ಇದ್ದು ಏನು ಇಂಜಿನ್ ಡೌನ್ ಮಾಡೋದೆಲ್ಲ? ಅದು ಒಂದು ನಾನು ಕಲೀಲಿಕ್ಕೆ ಅಂತ, ಅದು ನಾ ITI ಮಾಡಿದ್ದೆ. ಅದು ನಂಗೆ ಕಲಿಬೇಕಂತ ಹೇಳಿ ಸುಳ್ಯ ಅದೇ ಈ ಸ್ಕೂಟರ್ ವರ್ಕ್, ಬಾಡಿ ವರ್ಕ್ ಮಾಡಿದ್ದಲ್ಲಿಂದಲೇ ಒಂದು ಜೆನ್ ಕಾರ್ ತಗೊಂಡಿದ್ದೆ. ಅದೆಲ್ಲ ಫುಲ್ ವರ್ಕ್ ಹೇಗೆ ಅದು ಇಂಜಿನ್ ಎಲ್ಲ ಇರ್ತದೆ ಅಂತ ಕಲೀಲಿಕ್ಕೆ ಹಾಗೆ ತೆಗ್ದದ್ದು ಆ ಗಾಡಿಯನ್ನು. ಹೇಗೆ ಕಲೀಲಿಕ್ಕೆ ಆಗ್ತದೆ ಅದನ್ನು ಫುಲ್ ಡಿಸ್ಮ್ಯಾಂಟ್ಲ್ ಎಲ್ಲ ಮಾಡಿ ಹಾಗೆ. ಅಂದ್ರೆ ಮತ್ತೆ ಪಾರ್ಟ್ಸ್ ಎಲ್ಲ ಸಿಗದ ಕಾರಣ ಅದನ್ನು ಮತ್ತೆ ವಾಪಸ್ ಸ್ಕ್ರಾಪಿಗೆ ಹೊಡ್ಬೇಕಾಯ್ತು. ಅದು ಇಂಟರ್ನ್ಶಿಪ್ ಎಲ್ಲ ಇತ್ತು ಇಲ್ಲಿ ITI ಎಲ್ಲ. ಈಗ ನೆಕ್ಸ್ಟ್ ಡಿಪ್ಲೊಮಾ ನೆಕ್ಸ್ಟ್ ಸೆಮ್ ಅಲ್ಲಿ ಇಂಟರ್ನ್ಶಿಪ್ ಉಂಟು. ಆಗ ಅದೆಲ್ಲ ನಮಗೆ ಮ್ಯಾಕ್ಸಿಮಮ್ ಎಲ್ಲ ಗೊತ್ತಾಗ್ತದೆ. ಅದನ್ನು ಮತ್ತೆ ಮನೆಯಲ್ಲೆಲ್ಲ ಇದು ಮಾಡುದು. ಮನೆಯಲ್ಲಿ ಅಮ್ಮನ ಸಪೋರ್ಟ್ ಕೂಡ? ಎಲ್ಲರದ್ದು ಸಪೋರ್ಟ್ ಉಂಟು. ಎಲ್ಲರದ್ದು ಉಂಟು. ಈ ಸ್ಕೂಟರ್ನ ಮಿರರ್ ನಿಮ್ಗೆ ಎಲ್ಲಿಂದ ಸಿಕ್ತು? ಅಂದ್ರೆ ನಿಮ್ಮ ಹತ್ರ ಇತ್ತ? ಇಲ್ಲ, ಅದು ಪುತ್ತೂರು ಅರವಿಂದ ಆಟೋಮೊಬೈಲ್ಸ್ ಇಂದ. ಅದು ಕ್ಲಾಸಿಕ್ 350 ಅದು ಮಿರರ್. ಅಶ್ವನ ಹತ್ರ? ಅಶ್ವನ ರೆಡಿ ಇತ್ತು ಅವ್ರ ಹತ್ರ? ಇಲ್ಲ, ಸ್ಟಾಕ್ ಇತ್ತು ಅವ್ರ ಹತ್ರದ್ದು ಎಲ್ಲ. ಸಾಧಾರಣ ನಂಗೆ ತುಂಬಾ ಐಟಮ್ಸ್ ಇಂಜಿನ್ ಎಲ್ಲ ತುಂಬಾ ಸಾಧಾರಣ ಒಂದು 50% 50 to 65% ಅವರಿಂದಲೇ ನಂಗೆ ಸಿಕ್ಕಿದ್ದು. ಅವ್ರ ಹತ್ರ ಕೂಡ ಸ್ಕೂಟರ್ನ ಸ್ಪೇರ್ ಪಾರ್ಟ್ಸ್ ಎಲ್ಲ ಇರ್ತದಂತ? ಟೂ ಸ್ಟ್ರೋಕ್ ಹೈಯೆಸ್ಟ್ ಇರ್ತದೆ ಇಲ್ಲಿ. ಅದನ್ನ ಪುತ್ತೂರು ಸುಳ್ಯ ಕಂಪೇರ್ ಮಾಡಿದ್ರೆ ಅವ್ರ ಹತ್ರನೇ ಇರೋದು ಅರವಿಂದ್ ಆಟೋಮೊಬೈಲ್ಸ್. ಮತ್ತೆ ಇದರಲ್ಲಿ ಇಂಜಿನ್ ಕೆಪಾಸಿಟಿ ಎಲ್ಲ ಯಾವ ತರ? ಇಂಜಿನ್ ಅಂದ್ರೆ ಅದು 145cc ಇಂಜಿನ್, ಟೂ ಸ್ಟ್ರೋಕ್, ಏರ್ ಗೋಲ್ಡ್ ಇಂಜಿನ್. ಇದರಲ್ಲಿ ಎಂತ ಅದೇ ಪೆಟ್ರೋಲಿಗೆ ಆಯಿಲ್ ಮಿಕ್ಸ್ ಮಾಡೋ ಕಾರಣ ಸಪರೇಟ್ ಇಂಜಿನ್ ಆಯಿಲ್ ಅಂತೆಲ್ಲ ಎಂತ ಹಾಕ್ಲಿಕ್ಕಿಲ್ಲ. ಆದರೆ ಗೇರ್ ಬಾಕ್ಸಿಗೆ ಒಂದು ಆಯಿಲ್ ಹಾಕಿ ಉಂಟು, ಗೇರ್ ಬಾಕ್ಸ್ ಆಯಿಲ್ ಅಂತ. ಅಂದರೆ ನಮ್ಮ ಬಾಕಿ 4 ಸ್ಟ್ರೋಕಿಗೆ ಕಂಪೇರ್ ಮಾಡೋದಾದರೆ ಇದರಲ್ಲಿ ವಾಲ್ ಎಲ್ಲ ಎಂತ ಇಲ್ಲ. ಇಂಟೇಕ್ ಮತ್ತು ಎಕ್ಸಾಸ್ಟ್ ಅಂತ 2 ಪೋರ್ಟ್ ಇರ್ತದೆ. ಈ ಉಳಿದ 4 ಸ್ಟ್ರೋಕ್ ಬೈಕಲ್ಲಿ ಆದರೆ ಸಕ್ಷನ್, ಕಂಪ್ರೆಷನ್, ಪವರ್, ಎಕ್ಸಾಸ್ಟ್ ಅಂತ 4 ಸ್ಟ್ರೋಕ್ ಇರ್ತದೆ. ಇದರಲ್ಲಿ ಎವ್ರಿ ಸ್ಟ್ರೋಕ್ ಸಹ ಪವರ್ ಸ್ಟ್ರೋಕ್ಗೆ. ಆಧಾರನ ಪವರ್ ಎಲ್ಲ ಮ್ಯಾಕ್ಸಿಮಮ್ 2 ಸ್ಟ್ರೋಕಲ್ಲೆಲ್ಲ ಹೈಯೆಸ್ಟ್ ಹಾಗೆ ಪವರ್ ಇರಲಿಕ್ಕೆ ಅಷ್ಟೇ ಎವರೇಜ್ ಸಿಗ್ತದೆ. ಅಲ್ಲಿ ಇಂಜಿನ್ಗೆ ಎಷ್ಟು ಆಯಿಲ್ ಹಾಕೋದು? ರೀಸೆಂಟ್ ಆಗಿ ಬಿಲ್ಡ್ ಆದ ಇಂಜಿನ್ ಅಲ್ಲ, ಫುಲ್ ಹೊಸ ಇಂಜಿನ್. ಹಾಗೆ 1 ಲೀಟರ್ ಪೆಟ್ರೋಲ್ಗೆ 40 ml ಆಯಿಲ್ ಹಾಕಿದ್ದೇನೆ ಈಗ. ಅದು ಗೇರ್ ಬಾಕ್ಸ್ಗೆ ಒಂದು 300 ml ಆಯಿಲ್ ಹಾಕಿ ಈಗ ಹೊಸ ಅದೆಲ್ಲ ಇಂಜಿನ್ ಇದು ಮಾಡಿದ ಕಾರಣ 1,000 ಕಿಲೋಮೀಟರ್ಗೆ ಮೊನ್ನೆ ತಾನೇ ಚೇಂಜ್ ಮಾಡಿಸಿದ್ದು ಅದರ ಆಯಿಲ್ ಎಲ್ಲ.
ಇಲ್ಲಾಂದ್ರೆ ಎಷ್ಟು ಲೆಕ್ಕ ಅದಕ್ಕೆ ಅದು ಗೇರ್ ಬಾಕ್ಸ್ ಆಯಿಲ್? ಒಂದು 2,500-3,000 ಕಿಲೋಮೀಟರ್ ಹಾಗೆ. ಇದು 12 ವೋಲ್ಟ್ ಎಲೆಕ್ಟ್ರಾನಿಕ್ ಅಂತ, ಬಾಕಿದ ಹಳೆ ಚೇತಕ್ಕೆಲ್ಲ 6 ವೋಲ್ಟ್ ಅಂತ ಬರ್ತಿತ್ತು. ಅದಂದ್ರೆ ನೈಟ್ ಟೈಮ್ ಅಲ್ಲಿ ಹೋಗುವಾಗೆಲ್ಲ ಲೈಟ್ ಎಲ್ಲ ಎಂತ ಬ್ರೈಟ್ನೆಸ್ ಇರ್ಲಿಲ್ಲ. ಇದು 12 ವೋಲ್ಟ್ ಇದ್ದ ಕಾರಣ ಇದರಲ್ಲೇ ಸಪರೇಟ್ ಹಾರ್ನ್ ಲೈಟ್ ಎಲ್ಲ ತುಂಬಾ ಬ್ರೈಟ್. ಇದರಲ್ಲಿ ಮತ್ತೆ ಮ್ಯಾಗ್ನೆಟೋ ಇಗ್ನಿಷನ್ ಯೂಸ್ ಮಾಡುದು, ಅಂದ್ರೆ ಗಾಡಿ ಎಷ್ಟು ರೇಸ್ ಉಂಟು ಅಷ್ಟು ಪವರ್ ಜಾಸ್ತಿ. ಈ ಹೆಡ್ ಲೈಟ್ ಎಷ್ಟು ರನ್ನಿಂಗ್ ಸ್ಪೀಡ್ ಅಲ್ಲಿ ಉಂಟು RPM ಅಷ್ಟು ಜಾಸ್ತಿ. ಹಾರ್ನ್ ಸಹ ಹಾಗೇನೆ ಎಲ್ಲ. ಎಕ್ಸಲೇಟರ್ ಬಿಟ್ಟ ಕೂಡಲೇ ಫುಲ್ ಡೌನ್ ಆಗ್ತದೆ ಲೈಟ್ ಎಲ್ಲ. ನಮ್ದೆ ಮಡ್ ರೋಡ್ ಫುಲ್, ಆದ್ರೆ ನಮ್ ಎಂತ ಪ್ರಾಬ್ಲಮ್ ಆಗಿಲ್ಲ ಇಲ್ಲಿ ತನಕ. ಆಕ್ಷನ್ ಒಳ್ಳೆ ಉಂಟು, ಅಂದ್ರೆ ಬೆನ್ನು ನೋವೆಲ್ಲ ಬರ್ಲಿಲ್ಲ ಹಾಗೆ. ಮೊದ್ಲೆಲ್ಲ ಕಾಡಿನಲ್ಲಿ ಎಲ್ಲ ಹೋಗ್ತಿದ್ರು, ಕಾಡಿನ ಒಳಗಿಂದ ಎಲ್ಲ ಅವರೊಂದು ಸಾಧನೆ ಅವ್ರದ್ದು. ಅದ್ರ ನೆಕ್ಸ್ಟ್ 1971 ಇಂದ ಬಜಾಜ್ ಚೇತಕ್ ಅಂತ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಗ 6 ವೋಲ್ಟ್ ಇದ್ದದು. ಅದರ ನೆಕ್ಸ್ಟ್ ಬಂದು 1995 ಅದು 1990 ಇಂದ ಮೋಸ್ಟ್ಲಿ 12 ವೋಲ್ಟ್ ಅಂತ ಬರ್ಲಿಕ್ಕೆ ಸ್ಟಾರ್ಟ್ ಆದ್ದು. ಅಂದ್ರೆ ಆಗ ಇವ ಜನರ ಎಲ್ಲ ಇದು ನೋಡಿ, ಅಂದ್ರೆ ಲೈಟ್ ಬ್ರೈಟ್ ಇಲ್ಲ ಹಾಗೆಲ್ಲ ತುಂಬಾ ಕಂಪ್ಲೇಂಟ್ ಅಂತ ನೋಡಿ 12 ವೋಲ್ಟ್ ಅಂತ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದರ ಮೊದಲು 6 ವೋಲ್ಟ್ ಇದ್ದದು. ಕೆಲವು ಫಸ್ಟ್ ಬಂದ ಗಾಡಿಯಲ್ಲಿ 3 ಗೇರ್ ಇರ್ತಿತ್ತು, ಮತ್ತೆ ನಾರ್ಮಲ್ ಆಗಿ ಈಗ ಎಲ್ಲದಲ್ಲಿ 4 ಗೇರ್ ಉಂಟು. ಈಗ 4 ಗೇರ್ ಉಂಟು. ಇದು 4 ಗೇರ್ ಉಂಟು. ಫಸ್ಟ್ 1971 ನಲ್ಲಿ ಬಂದ ಗಾಡಿಯಲ್ಲಿ 3 ಗೇರ್ ಇರ್ತಿತ್ತು. ಬಜಾಜ್ ಚೇತಕ್ 1971ರಿಂದ 2002 ತನಕ 2 ಸ್ಟ್ರೋಕ್ ಆಗಿ ಬಂತು. ಅದರ ನೆಕ್ಸ್ಟ್ 2002ರಿಂದ 2006 ತನಕ 4 ಸ್ಟ್ರೋಕ್. ಆಗ ಅದು 110cc ಆಗಿತ್ತು. ಅದರ ಮೊದಲು 2 ಸ್ಟ್ರೋಕ್ 145cc ಇತ್ತು. ಅದರ ನೆಕ್ಸ್ಟ್ 4 ಸ್ಟ್ರೋಕ್ ಆಗಿ ಬಂತು 2002ರಿಂದ 2006 ತನಕ 4 ಸ್ಟ್ರೋಕ್ ಗಾಡಿ. ಅದರ ನೆಕ್ಸ್ಟ್ ಅದು ನಿಂತು. ಆದ್ರೂ ಕೂಡ ಇವತ್ತಿಗೂ ಕೂಡ ಮಾರ್ಕೆಟ್ ಅಲ್ಲಿ ಒಳ್ಳೆ ವ್ಯಾಲ್ಯೂ ಅಲ್ಲಿ ಉಂಟು. ಈಗ ಓಲೋ ಏತರ್ ತರ ಎಲೆಕ್ಟ್ರಿಕ್ ಸ್ಕೂಟರ್ ಗೆಲ್ಲ ಬಂತಲ್ವಾ, ಹಾಗೇನೆ ಇದರಲ್ಲಿ ಬಜಾಜ್ ನವರಲ್ಲಿ ಏನು ಬರ್ಲಿಲ್ವಾ? 2020 ನೆಕ್ಸ್ಟ್ ಎಲೆಕ್ಟ್ರಿಕ್ ಬಂದಿದೆ ಬಜಾಜ್ ಚೇತಕ್ ಅವರದ್ದು. ಬಜಾಜ್ ಚೇತಕ್ ಅಂತ ಸರ್ ಎಲೆಕ್ಟ್ರಿಕ್ ಇವಿ. ಕಲರ್ ಯಾವ್ದ್ರಲ್ಲಿ? ಮೆಟಾಲಿಕ್ ಬ್ಲೂ ಒಂದು ನಾನು ನೋಡಿದ, ಒಂದು ಮೆಟಾಲಿಕ್ ಬ್ಲೂ ನೋಡಿದ್ದೇನೆ ಅಷ್ಟೇ. ಈಗ ನಮ್ಮ ಹತ್ರ ಸೇಮ್ ಅದೇ ಕಲರ್ ಮೆಟಾಲಿಕ್ ಬ್ಲೂ ಒಂದು ಕಲರ್ ನೋಡಿದ್ದೇನೆ ಅಷ್ಟೇ. ಈ ಕಡೆ ನಮ್ಮ ಸುಳ್ಯಪುತ್ತೂರು ಭಾಗದಲ್ಲಿ ನಾನು ಸುಳ್ಯದಲ್ಲಿ ಒಂದು ಗಾಡಿ ನೋಡಿದ್ದೇನೆ, ಬಜಾಜ್ ಶೋರೂಮ್ ಹತ್ರ ನೋಡಿದ್ದೇನೆ ಅಷ್ಟೇ, ಬೇರೆ ಎಲ್ಲಿ ನೋಡ್ಲಿಲ್ಲ, ನಂಗೆ ಸಿಕ್ಲಿಲ್ಲ ನೋಡ್ಲಿಕ್ಕೆ. ಯಾವ ಕಲರ್? ಅದೇ ಸೇಮ್ ಮೆಟಾಲಿಕ್ ಬ್ಲೂ, ಅದೇ ನಾನು ನೋಡಿದ್ದು ಮೆಟಾಲಿಕ್ ಬ್ಲೂ ಕಲರ್. ಇಲ್ಲ ಟಾಪ್ ಸ್ಪೀಡ್ ಒಂದು 85 ಅಂತ ಹೇಳಿದ್ರು. ಈಗ ಸಸ್ಪೆನ್ಷನ್ ನೋಡುವಲ್ಲ ಯಾವ ತರ ಉಂಟು ಅಂತ. ಒಂದು ಸಸ್ಪೆನ್ಷನ್ ಎದುರಿನ ಸೀಟ್ ಉಂಟಲ್ವಾ, ಅದರ ಕೆಳಗಡೆ ಇರುವುದು ರೈಡರ್ ಆಕ್ಷನ್ಗೋಸ್ಕರ. ಇದು ಫುಲ್ ಗಾಡಿ ಪಾರ್ಟ್ಸ್ ಎಲ್ಲ ಡ್ಯಾಮೇಜ್ ಆಗದ ಹಾಗೆ ಫುಲ್ ಸಿಸ್ಟಮ್ ಟೋಟಲ್ ಆಗಿ 3 ಸಸ್ಪೆನ್ಷನ್. ಇದು ನಂದು ಸಾಧ್ಯ ಒರಿಜಿನಲ್, ನಾನು ಚೇಂಜ್ ಮಾಡಿಸಿಲ್ಲ ಸಸ್ಪೆನ್ಷನ್. ಚೇಂಜ್ ಮಾಡಿದ್ರೆ ಬುಷ್ ಒಂದು ಕಂಪ್ಲೇಂಟ್ ಬರುದು ಅಷ್ಟೇ. ಇದು ಸಸ್ಪೆನ್ಷನ್ ಇದು ಸಸ್ಪೆನ್ಷನ್ ಅದು ಹಳೆ ಮಾಡಲ್ ಆಕ್ಟಿವ್ ಎಲ್ಲ ಇತ್ತಲ್ಲ, ಸೇಮ್ ಅದೇ ಟೈಪ್. ಇದು ಬಾಕ್ಸ್ ಅಲ್ವಾ, ನಮಗೇನಾದ್ರೂ ಬೇಕು ಅಂತಿದ್ರೆ ಇಲ್ಲಿ ಇಟ್ಕೊಳ್ಳಿಕ್ಕೆ. ಇದರದ್ದು ಸ್ಟಾರ್ಟಿಂಗ್ ಕಾಯಿಲ್, ಮತ್ತೆ ಇದರಲ್ಲಿ ಇಂಡಿಕೇಟರ್ ಹಾಕುದಾದ್ರೂ ಫ್ಲಾಶರ್ ಎಲ್ಲ ಬರ್ತದೆ, ಅದಕ್ಕೆ ಯೂಸ್. ಇದು ಲೈಟ್, ಇದು ಹೆಡ್ ಲೈಟ್, ಇದು ರಿಲೇ ಎಲ್ಲ ಫುಲ್ ತೆಗಿಸಿ ಓಲ್ಡ್ ಫುಲ್ ವಿಂಟೇಜ್ ಮಾಡಿದ್ದು. ಅಂದ್ರೆ ಫಸ್ಟ್ ಮಾಡಲ್ 1970 ಎಲ್ಲ ಬರದಲ್ಲಿ ಹೀಗೇನೆ ಇದು ಇಲ್ಲಿ ಇಂಡಿಕೇಟರ್ ಬರ್ತಿತ್ತು. ಯಾವಾಗ 2005 ಮಾಡಲ್ ಅಲ್ಲಿ, ಅದೇ 12 ವೋಲ್ಟ್ ಎಲೆಕ್ಟ್ರಾನಿಕ್ ಅಲ್ಲಿ ನಾನು ಅದನ್ನು ಫುಲ್ ವಿಂಟೇಜ್ ಆಗಿ ಮಾಡಿದ್ದು. ಫಸ್ಟ್ ಗೆ 1971 ಅಲ್ಲಿ ಚೇತಕ್ ಬರ್ತಿತ್ತಲ್ಲ, ಅದ್ರಾಗಿ ಇಂಡಿಕೇಟರ್ ಇಲ್ಲ, ಫುಲ್ ಹ್ಯಾಂಡ್ ಸಿಗ್ನಲ್ ಹಾಗೆ ನಾ ಮಾಡಿಸಿದ್ದು. ಇಲ್ಲಿ ಬರ್ತಿತ್ತು ಇಂಡಿಕೇಟರ್ ಸ್ವಿಚ್, ಇಲ್ಲಿ ಇಂಡಿಕೇಟರ್ ಮತ್ತೆ ಹಾರ್ನ್ ಒಟ್ಟಿಗೆ ಬರ್ತಿತ್ತು. ಅಲ್ಲಿ ಹೆಡ್ ಲೈಟ್ ಮತ್ತೆ ಕಿಲ್ ಸ್ವಿಚ್ ಮಾತ್ರ ಬರ್ತಿದ್ದದು. ನಾನು ಅದನ್ನು ತೆಗಿಸಿ ಇದನ್ನ ಅಲ್ಲಿಗೆ ಹಾಕಿಸಿದ್ದು, ಹೆಡ್ ಲೈಟ್ ಮತ್ತೆ ಹಾರ್ನ್ ಅಲ್ಲೇ ಹಾಕಿಸಿ ಇಲ್ಲಿ ಇಂಡಿಕೇಟರ್ ಇಲ್ಲದ ಹಾಗೆ ಮಾಡಿದ್ದು, ಫುಲ್ ವಿಂಟೇಜ್ ಇರ್ಲಿ ಅಂತ. RC ಎಲ್ಲ ಚೇಂಜಸ್ ಆಗ್ತದ? ಆಗ್ತದೆ. ಈಗ ಇದು ಸೆಕೆಂಡ್ ಓನರ್ ಅಲ್ಲಿ ಹಾಗೆ ಉಂಟು. ಅಂದ್ರೆ ಮೊನ್ನೆ ಎಲ್ಲ ರೂಲ್ಸ್ ಬಂದಿತ್ತು, ಇದು ಹಳೆ ಗಾಡಿಯನ್ನೆಲ್ಲ ಸ್ಕ್ರಾಪ್ ಹಾಕ್ಬೇಕು ಅಂತ, ಈ ತರ ಎಲ್ಲ ಆದ್ರೆ ಹೇಳ್ತಾ ಇದ್ರು. ಆದ್ರೆ ಎಂತ ಇಲ್ಲಿ ತನಕ ನಾ ಇತ್ತೀಚೆಗೆ ಮೊನ್ನೆ ತಾನೇ FC ಎಲ್ಲ ಮಾಡಿಸಿದ್ದು, ಕ್ಲೀನ್ ಎಲ್ಲ ಫಿಟ್ನೆಸ್ ಎಲ್ಲ ಪಾಸ್ ಆಯ್ತು ಮೊನ್ನೆನೆ. ಲ್ಯಾಬ್ಸ್ ಆದ್ರೆ ಚಾರ್ಜಸ್ ಉಂಟು ತಿಂಗಳಿಗೆ 300 rupees ಹಾಗೆ ಎಕ್ಸ್ಟ್ರಾ ಎಂತ ಹಣ ಕಟ್ಲಿಕ್ಕೆ ನಂಗೆ ಸಿಕ್ಲಿಲ್ಲ. ಅಂದ್ರೆ ರೂಲ್ಸ್ ಕ್ಲಿಯರ್ ಆಗಿ ಎಲ್ಲ ಸ್ಟಾಕ್ ಕಂಡೀಷನ್ ಅಲ್ಲಿ ಉಂಟು. ಮೇನ್ ರೋಡ್ ಅಲ್ಲಿ ಹೋಗ್ಲಿಕ್ಕೆ ಕೂಡ ಎಂತ ಸಮಸ್ಯೆ ಇಲ್ಲ. ಒಳ್ಳೇದುಂಟು. ಇಲ್ಲಿ ಬ್ಲೂ ಅಲ್ಲಿ ವೈಟ್ ಬಂದು ಇದು ಲಾಕ್ ಅಲ್ಲ? ಲಾಕ್. ಇಂಜಿನ್ ಇಂದ ಮ್ಯಾಗ್ನೆಟೋ ಕಾಯಿಲ್ ಇಂದ ಪ್ರೊಡ್ಯೂಸ್ ಆದ ಕರೆಂಟ್ ಗೆ ಇದು ಜಂಕ್ಷನ್ ಬಾಕ್ಸ್ ಅಂತ ಹೇಳುದು ಇದಕ್ಕೆ. ಇದರಿಂದ ನೆಕ್ಸ್ಟ್ ಇದು CDI ಇಂದ ಟೈಮಿಂಗ್ ಗೆ ಸರಿಯಾಗಿ
ಇಗ್ನಿಷನ್ ಕಾಯಿಲ್ ಕರೆಂಟ್ ಸ್ಪಾರ್ಕ್ ಬಗ್ಗೆ ಕಳಿಸ್ತದೆ. ಸ್ಪಾರ್ಕ್ ಅಂದ್ರೆ ಇದು ಇದು spark ಪ್ಲಗ್ plug. ಇದು ಹಾ. ಕಿಕ್ಕರ್ ಹೊಡಿಯುವಾಗ ಅದಕ್ಕೆ ಕನೆಕ್ಷನ್. ಅದಕ್ಕೆ ಕನೆಕ್ಷನ್. ಅದು ಕರೆಂಟ್ ಪ್ರೊಡ್ಯೂಸ್ ಆಗುವಾಗ ಅಲ್ಲಿ ಪೆಟ್ರೋಲ್ ಮತ್ತೆ ಆಯಿಲ್ ಏರ್ ಮಿಕ್ಸರ್ ಬರುವಾಗ ಅಲ್ಲಿ ಒಳಗೆ ಪಿಸ್ಟನ್ ಅಲ್ಲಿ ಬರ್ನ್ ಆಗ್ತದೆ. ಇದೆಂತ? ಇದು ಏರ್ ಇಂಟೇಕ್, ಏರ್ ಬರ್ಲಿಕ್ಕೆ ಮೈನ್. ಫಿಲ್ಟರ್ ಎಲ್ಲ ಉಂಟು ಅದರಲ್ಲಿ. ಇಲ್ಲಿ ಫಿಲ್ಟರ್ ಉಂಟು, ಇದ್ರ ಒಳಗೆ ಫಿಲ್ಟರ್, ಅದರೊಳಗೆ ಕಾರ್ಬೊರೇಟರ್ಸ್. ಮತ್ತೆ ಇದೆಂತ? ಇದು ಅದು ಇಗ್ನಿಷನ್ ಕಾಯಿಲ್ ಇದು ಮತ್ತೆ ಇದು ಶಿಫ್ಟರ್. ಇಲ್ಲಿ ಇದು ಗೇರ್, ಅದು ಹ್ಯಾಂಡ್ ಅಲ್ಲಿ ಗೇರ್ ಅಲ್ಲ, ಇದರೊಳಗೆ ಶಿಫ್ಟರ್ ಇರ್ತದೆ. ಅದು ಬೇಕಾದಾಗೆ 2 ಕೇಬಲ್, ಒಂದು ಇನ್ನು ಮತ್ತೆ ಔಟ್. ಇಲ್ಲಿ 2 ಕೇಬಲ್. ಅದು ಕೈಯಲ್ಲಿ ಫಸ್ಟ್ ಗೇರ್ ಹಾಕುವಾಗ ಒಂದು ಫ್ರಂಟ್ ದೂಡಿ ಇನ್ನೊಂದು ಬ್ಯಾಕ್ವರ್ಡ್ ಮಾಡ್ತದೆ. ಆಗ ಅದು ವರ್ಕ್ ಆಗುವಾಗೆ ಇಲ್ಲಿ ಶಿಫ್ಟರ್ ಇರ್ತದೆ. ಶಿಫ್ಟರ್, ರೋಲರ್ ಅಂತ ಹೇಳ್ತಾರೆ, ಶಿಫ್ಟರ್ ಅಂತ ಹೇಳ್ತಾರೆ. ಸೈಲೆನ್ಸರ್ ಒರಿಜಿನಲ್ ಇದೆ? ಒರಿಜಿನಲ್, ಹಾಗೆ ಎಂತ ಚೇಂಜ್ ಮಾಡ್ಲಿಲ್ಲ, ಒರಿಜಿನಲ್ ಅಲ್ಲ. ಅದು ಕ್ಲಚ್. ಇದು ಇಲ್ಲಿ ಇದು ಬ್ರೇಕ್, ರಿಯರ್ ಬ್ರೇಕ್. ಇದು ಕ್ಲಾಕ್ ವೈಸ್ ತಿರುಗುದಲ್ಲ ಸ್ಟಾರ್ಟ್ ಮಾಡುವಾಗ. ಬಾಡಿ ಒಂದೇ ಹಳತ್ತು, ಮತ್ತೆ ಎಲ್ಲ ಒಳಗೆಲ್ಲ ಹೊಸತ್ತು, ಫುಲ್ ಚೇಂಜ್ ಮಾಡಿಸಿದ್ದು. ಪಾರ್ಟ್ಸ್ ಎಲ್ಲ ಹೊಸತ್ತು, ಫುಲ್ ಹೋಗಿತ್ತು. ಇದಕ್ಕೆ ಎಂತ ಹೆಸರು ಹೇಳ್ತಾರೆ? ಇದು ಅಂದ್ರೆ ಕೂಲಿಂಗ್ ಫ್ಯಾನ್. ಇದು ಕೂಲ್ ಮಾಡ್ತದೆ ಇಂಜಿನ್. ಅದು ಹೇಳಿದಲ್ಲ ನಾವು ಫಸ್ಟ್ ಏರ್ ಕೂಲ್ಡ್ ಇಂಜಿನ್ ಅಂತ. ಈ ಫ್ಯಾನ್ ರನ್ ಆಗುವ ಮೂಲಕ ತಂಪು ಕೂಲ್ ಮಾಡಿಸ್ತದೆ ರನ್ನಿಂಗ್ ಅಲ್ಲಿ. ಇದು ಹೆಡ್ ಲೈಟ್, ಇದು ಡಿಮ್ ಡಿಪ್, ಹಾರ್ನ್, ಕಿಲ್ ಸ್ವಿಚ್, ಗಾಡಿ ಆಫ್ ಮಾಡ್ಲಿಕ್ಕೆ ಸ್ವಿಚ್. ಇದೆಲ್ಲ ಎಷ್ಟು ಲೀಟರ್ ಪೆಟ್ರೋಲ್ ಹಿಡಿತದೆ ಟ್ಯಾಂಕಿಯಲ್ಲಿ? 5 ಲೀಟರ್. ಸ್ಟಾರ್ಟಿಂಗ್ ಅಲ್ಲಿ ಉಂಟಲ್ಲ ಅದು ಯಾವುದು? ಅದು ಆನ್. ಅಷ್ಟು ಪೆಟ್ರೋಲ್ ಇರುವಾಗ ಆನ್ ಅಲ್ಲಿ ರನ್ ಆಗ್ತದೆ. ಆನ್ ಅಲ್ಲಿ ಪೆಟ್ರೋಲ್ ಆನ್ ಇದ್ದಾಗ ಅದರ ಕೆಳಗೆ ಇನ್ನೊಂದು ನಾಬ್ ಉಂಟು. ಅದು ಅಲ್ಲಿಗೆ ತಲುಪುವಾಗ ಗಾಡಿ ಒಂದು ಆಫ್ ಆದಾಗೆ ಆಗ್ತದೆ. ಮತ್ತೆ ನಾವು ಅದನ್ನು ರಿಸರ್ವ್, ಇಲ್ಲಿ ಟ್ಯಾಪ್ ಉಂಟು ಎದುರು ಫ್ರಂಟಿಗೆ ಮಾಡಿಕೊಳ್ಳಿಗೆ. ಹೋಗ್ಬೇಕಾಯ್ತಾ, ನಿಧಾನಕ್ಕೆ ಹೋಗ್ಬೇಕು, ಗಡಿ ಬಿಡಿ ಮಾಡ್ಬೋದು. ಹಾಗಾದರೆ ನಾವು ಇವತ್ತಿನ ವಿಡಿಯೋದಲ್ಲಿ ಆಂಟಿಕ್ ಪೀಸ್ ಆಗಿರುವಂತಹ ಬಜಾಜ್ ಚೇತಕ್ ಸ್ಕೂಟರ್ನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ. ಇವತ್ತಿನ ಬಜಾಜ್ ಚೇತಕ್ನ ವಿಡಿಯೋ ನಿಮ್ಗೇನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಎಲ್ಲರಿಗೂ ಶೇರ್ ಮಾಡಿ, ಹಾಗೆಯೇ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.